ನಮಸ್ಕಾರ ಸ್ನೇಹಿತರೆ. 2025-26ನೇ ಸಾಲಿನ SSLC ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆಯ ವಿವರವನ್ನು ನೋಡೋಣ. ಸೊ SSLCಯಲ್ಲಿ ಮೊದಲನೇ ಪಾಠವಾದಂಥ ನಮ್ಮ ಭಾಷೆ, ಈ ಒಂದು ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನು 3 ಅಂಕಗಳಿಗೆ ಕೇಳಲಾಗುತ್ತದೆ. ಮತ್ತು ಎರಡನೇ ಪಾಠವಾದಂಥ ವ್ಯಾಘ್ರಗೀತೆ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನ 4 ಅಂಕಗಳಿಗೆ ಕೇಳಲಾಗುತ್ತದೆ. ಮತ್ತು ಮೂರನೇ ಪಾಠವಾದಂಥ ಭಾಗ್ಯಶಿಲ್ಪಿಗಳು, ಈ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನ 5 ಅಂಕಗಳಿಗೆ ಕೇಳಲಾಗುತ್ತದೆ. ಇನ್ನು ನಾಲ್ಕನೇ ಪಾಠವಾದಂತಹ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಮತ್ತು ಒಟ್ಟು ಒಂದೇ ಪ್ರಶ್ನೆಯನ್ನ ಈ ಪಾಠದಿಂದ 3 ಅಂಕಗಳಿಗೆ ಕೇಳಲಾಗುತ್ತದೆ. ಇನ್ನು 5ನೇ ಪಾಠವಾದಂಥ ಯುದ್ಧ ಪಾಠದಿಂದ 3 ಅಂಕದ ಒಂದೇ ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇನ್ನು 6ನೇ ಪಾಠವಾದಂತಹ ಶಬರಿ, ಈ ಪಾಠದಿಂದ 4 ಅಂಕದ ಒಂದು ಪ್ರಶ್ನೆಯನ್ನ ಒಟ್ಟು 4 ಅಂಕಗಳಿಗೆ ಕೇಳಲಾಗುತ್ತದೆ. ಇನ್ನು 7ನೇ ಪಾಠವಾದಂತಹ ಲಂಡನ್ ನಗರ, ಈ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನ 3 ಅಂಕಗಳಿಗೆ ಕೇಳಲಾಗುತ್ತದೆ. ಇನ್ನು 8ನೇ ಪಾಠವಾದಂತಹ ಅಗ್ನಿಭೂತಿ ವಾಯುಭೂತಿಯರ ಕಥೆ, ಈ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನ 3 ಅಂಕಗಳಿಗೆ ಕೇಳಲಾಗುವುದು. ಇನ್ನು ಈ 8 ಗದ್ಯಗಳಿಂದ ನಾವು ಒಟ್ಟಾರೆ 3 + 4 7, 5 12, 3 15, + 3 18, + 4 22, + 3 25, + 3 28 ಅಂಕಗಳನ್ನ ಒಟ್ಟು ಗದ್ಯ ಭಾಗದಿಂದ ನಾವು ನೋಡಬಹುದು. ಇನ್ನು ಉಳಿದ 8 ಪದ್ಯಗಳಿಂದ ನಾವು ಸಂಕಲ್ಪ ಗೀತೆ ಪದ್ಯದಿಂದ 4 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳಿಗೆ. ಮತ್ತೆ ಎರಡನೇ ಪದ್ಯವಾದಂತಹ ಹಕ್ಕಿ ಹಾರುತ್ತಿದೆ ನೋಡಿದರೆ, ಈ ಪದ್ಯದಿಂದ 2 ಅಂಕದ ಒಂದು ಪ್ರಶ್ನೆ, 3 ಅಂಕದಿಂದ ಒಂದು ಪ್ರಶ್ನೆ. ಸೊ ಒಟ್ಟು 2 ಪ್ರಶ್ನೆಗಳನ್ನ 5 ಅಂಕಗಳಿಗೆ ಕೇಳುವುದನ್ನ ಗಮನಿಸಬಹುದು. ಇನ್ನ ಕೌರವೇಂದ್ರನಾಥ್ ಪಂದ್ಯ ನೀನು ಪದ್ಯದಿಂದ 4 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳಿಗೆ ಕೇಳುವುದನ್ನು ನೋಡಬಹುದು. ಇನ್ನ ಚಲಮನೆ ಮೆರವೆಂ ಪದ್ಯದಿಂದ 3 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳಿಗೆ ಕೇಳುವುದನ್ನು ನೋಡಬಹುದು. ಹಸುರು ಪದ್ಯ 3 ಅಂಕದ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳೋದನ್ನ ನೋಡಬಹುದು. ಹಲಗಲಿ ಬಿಡರು, ಈ ಪದ್ಯದಿಂದ 1 ಅಂಕದ ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನ 3 ಅಂಕಗಳಿಗೆ ಕೇಳುವುದನ್ನ ನೋಡಬಹುದು. ವೀರಲವ ಪದ್ಯ, ಈ ಪದ್ಯದಿಂದ 4 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳಿಗೆ ಕೇಳುವುದನ್ನ ನೋಡಬಹುದು. ಕೆಮ್ಮನೆ ಮಿಸುವತ್ತೇನು, ಈ ಪದ್ಯದಿಂದ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳನ್ನ 4 ಅಂಕಗಳಿಗೆ ಕೇಳುವುದನ್ನ ಗಮನಿಸಬಹುದು. ಇನ್ನ ಪಠ್ಯಪೂರಕಗಳು, ಈ ಪಠ್ಯಪೂರಕಗಳಿಂದ ಮೊದಲನೇ ಪಠ್ಯಪೂರಕದಂತ ವಸಂತ ಮುಖ ತೋರಲಿಲ್ಲ, ಇದರಿಂದ 1 ಅಂಕದ ಒಂದು ಪ್ರಶ್ನೆಯನ್ನ, ಮತ್ತೆ ಭಗತ್ ಸಿಂಗ್, ಇದರಿಂದ 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಅಂಕಗಳಿಗೆ ಕೇಳುವುದನ್ನ ಗಮನಿಸಬಹುದು. ಇನ್ನ ಉದಾತ್ತ ಚಿಂತನೆಗಳು, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ, ಇದನ್ನ ಒಟ್ಟು 2 ಅಂಕಗಳಿಗೆ ಕೇಳುವುದನ್ನು ನೋಡಬಹುದು. ಪಠ್ಯಪೂರಕವಾದಂಥ ವಚನಗಳು, ಇದರಿಂದ 2 ಅಂಕದ ಒಂದು ಪ್ರಶ್ನೆ, ಮತ್ತೆ ನಾನು ಪ್ರಾಸ ಬಿಟ್ಟ ಕತೆ, ಶಕುನಾಸನ ಉಪದೇಶ, ಈ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆ ಇಲ್ಲಿ ತನಕ ನಾವು ಪದ್ಯ ಮತ್ತು ಪಠ್ಯಪೂರಕದಿಂದ ಒಟ್ಟು ಪ್ರಶ್ನೆಗಳನ್ನ ನೋಡಿದ್ದೇವೆ. ಅಪಠಿತ ಗದ್ಯ, ಈ ಅಪಠಿತ ಗದ್ಯದಿಂದ 4 ಅಂಕದ ಒಂದು ಪ್ರಶ್ನೆಯನ್ನು ನೋಡಬಹುದು. ಇನ್ನು ವ್ಯಾಕರಣ, ಈ ವ್ಯಾಕರಣ ಭಾಗದಿಂದ 10 ಅಂಕಗಳು, ಛಂದಸ್ಸಿನಿಂದ 3 ಅಂಕ, ಅಲಂಕಾರದಿಂದ 3 ಅಂಕ, ಗಾದೆಗಳಿಂದ 3 ಅಂಕ, ಪತ್ರಲೇಖನದ 5 ಅಂಕ, ಪ್ರಬಂಧ ಒಟ್ಟು 5 ಅಂಕ, ಹೀಗೆ ಒಟ್ಟಾರೆ 100 ಅಂಕಗಳನ್ನು ನಾವು ಗಮನಿಸಬಹುದು. ಸೂಚನೆಯನ್ನು ಒಂದು ಸಾರಿ ಗಮನದಲ್ಲಿಟ್ಟುಕೊಂಡು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು.